ನಮಸ್ಕಾರ. ನನ್ನ ಹೆಸರು ಎನ್ ಟಿ ಗಂಗಮ್ಮ, ಅಸೋಸಿಯೇಟ್ ಪ್ರೊಫೆಸರ್ ಮಹಾರಾಜ ಮದಕರಿ ನಾಯಕ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ. ನನ್ನ ಇವತ್ತಿನ ಒಂದು ವಿಷಯ ಜರ್ಮಲಿ ಪಾಳೆಗಾರರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜರ್ಮಲಿ ಪಾಳೆಗಾರರು ವಿಜಯನಗರ ಅಧೀನದಲ್ಲಿದ್ದಂತಹ ಪಾಳೆಗಾರರಲ್ಲಿ ಬಹುಮುಖ್ಯವಾದಂಥ ಪಾತ್ರ ವಹಿಸಿದ್ದಂಥವರು. ಒಂದು ವಿಜಯನಗರೋತ್ತರ ಪಾಳೆಗಾರಗಳಲ್ಲಿ ಕೆಳದಿ, ಚಿತ್ರದುರ್ಗ ದೊಡ್ಡ ದೊಡ್ಡ ಸಂಸ್ಥಾನಗಳ ಕೆಳಗೆ ಮತ್ತೆ ಅಧೀನವಾದಂಥ ಸಣ್ಣ ಪುಟ್ಟ ಸಂಸ್ಥಾನಗಳು ಕೂಡ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಅದು ಇತಿಹಾಸದ ಒಂದು ಪುಟದಿಂದ ಸ್ವಲ್ಪ ದೂರ ಉಳಿದಿರ್ತವೆ. ಸ್ಥಳೀಯ ಚರಿತ್ರೆಯನ್ನು ನಾವು ಒಂದು ಹೊರತರುವಂಥ ಪ್ರಯತ್ನ ಮಾಡಿದಾಗ ಇಂತಹ ಪ್ರಮುಖವಾದಂಥ ಇತಿಹಾಸ ನಮ್ಮ ಕಣ್ಣಿಗೆ ಬೀಳುತ್ತದೆ. ಜರ್ಮಲೆ ಪಾಳೆಯ ಪಟ್ಟು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮ. ನನ್ನ ಸ್ವಂತ ಗ್ರಾಮ ನರಸಿಂಹಗಿರಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ದು ನನಗೆ ಚಿರಪರಿಚಿತವಾದಂಥ ಒಂದು ಊರು. ಸ್ಥಳೀಯ ಚರಿತ್ರೆಯನ್ನು ಇತ್ತೀಚೆಗೆ ಸಂಶೋಧನೆಗಳಿಂದ ನಾವು ತಗೊಳ್ಳುವಂಥ ಒಂದು ವಿಷಯಗಳಂತಂದರೆ ಜರ್ಮಲಿ ವಿಜಯನಗರ ಕಾಲದಲ್ಲಿ ಕಂಡುಬರುವಂತಹ ಪಾಳೆಗಾರ ಮನೆತನಗಳಲ್ಲಿ ಒಂದು. ಈ ಪಾಳೆಗಾರರು ಸುಮಾರು ಕ್ರಿಸ್ತಶಕ 1500ರಿಂದ 1800ರವರೆಗೆ ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಂಥ ಇದು ಮಾಹಿತಿಗಳು ಗೊತ್ತಾಗ್ತದೆ. ಮೂಲತಃ ಬೇಡ ಜನಾಂಗದ ಇವರು ಕಂಚೋಬಳ ದೇವರು ಇವರ ಮನೆ ದೇವರಾಗಿತ್ತು. ಗೆಜೆಟಿಯರ್ಗಳು, ವಿಶ್ವಕೋಶಗಳು ಈ ಮನೆತನ ಜರ್ಮಲಿ ಮನೆತನ ಪೆನ್ನಪ್ಪ ನಾಯಕನಿಂದ ಆರಂಭವಾಯಿತು ಅಂತ ತಿಳಿಸ್ತದೆ. ನಂತರ ಪಾಪಣ್ಣ ನಾಯಕನ ನಂತರ ಅವನ ಮಗ ಪೆನ್ನಪ್ಪ ನಾಯಕನು ತನಗೆ ಬಳುವಳಿಯಾಗಿ ಬಂದಂತಹ ಗ್ರಾಮವನ್ನು ಅದಕ್ಕೆ ಒಡೆಯನಾಗಿ ಅದೇ ಮುಂದೆ ಆತ ಅದರ ಮನೆತನಕ್ಕೆ ರಾಜನಾಗ್ತಾನೆ. ಈ ಸಮಯದಲ್ಲಿ ತುಳುವ ಒಂದು ವೀರನರಸಿಂಹ ಅಲ್ಲಿ ವಿಜಯನಗರದಲ್ಲಿ ಆಳ್ತಾ ಇರಬೇಕಂತ ಸಂದರ್ಭ 1505ರಿಂದ 1509ರ ಸಮಯದಲ್ಲಿ, ಅಂದರೆ ಕೃಷ್ಣದೇವರಾಯ ಬರೋದಕ್ಕಿಂತ ಮುಂಚೆ ಇದ್ದಂಥ ತುಳುವ ನರಸ ನಾಯಕನ ಸಂದರ್ಭದಲ್ಲಿ ಗುಡೆಕೋಟೆ, ಭೂಮಿ ಸಮುದ್ರ ಗ್ರಾಮಗಳನ್ನು ಉಡುಗೊರೆಯಾಗಿ ನೀಡಿ ಇದನ್ನು ಪುರಸ್ಕರಿಸ್ತಾನೆ. ಮುಂದೆ ಈ ನಾಯಕರು ಒಂದು ಬೇಟೆಗೆ ಅವರ ಒಂದು ನಾಯಕರ ಬೇಡರ ಒಂದು ಹವ್ಯಾಸ ಬೇಟೆ ಏನಿತ್ತಲ್ಲ, ಈ ಬೇಟೆಗಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅರಣ್ಯದಲ್ಲಿ ವಿಶ್ರಾಂತಿ ಪಡಿತಾ ಇರಬೇಕಾದ್ರೆ ಕನಸಿನಲ್ಲಿ ಅವರಿಗೆ ಒಂದು ಸಿದ್ದೇಶ್ವರ ದೇವರು ಕಾಣಿಸಿಕೊಂಡು ಒಂದು ದೇವಾಲಯ ನಿರ್ಮಿಸುವಂತೆ ಅಥವಾ ಮಠ ಕಟ್ಟಲಿಕ್ಕೆ ತಿಳಿಸ್ತಾನೆ. ನಂತರ ಅವೆರಡನ್ನು ಕೋಟೆಯನ್ನು ಮಠವನ್ನು ಕಟ್ಟಿಸಿ ಅದಕ್ಕೆ ಉಜ್ಜಯಿನಿ ಅಂತೇಳ್ಬಿಟ್ಟು ಒಂದು ಹೆಸರಿಡ್ತಾರೆ. ಅಲ್ಲಿ ಮರಳು ಸಿದ್ದೇಶ್ವರ ಹೀಗೆ ಅವರ ಒಂದು ಮನೆ ದೇವರಾಗಿ ಅಥವಾ ಒಂದು ಆರಾಧ್ಯ ದೈವವಾಗಿ ಅದಕ್ಕೆ ಬಹಳ ಒಂದು ಸೇವೆಯನ್ನು ಮಾಡುವಂತಹ ಜರ್ಮಲಿ ಪಾಳೆಗಾರನ ತನ್ನ ಒಬ್ಬ ಮಗನನ್ನು ಕೂಡ ಅಲ್ಲಿ ಸ್ವಚ್ಛತೆ ಕಾರ್ಯಕ್ಕಾಗಿ ಇಟ್ಟಿದ್ದ ಅಂತೇಳಿ ಗೊತ್ತಾಗ್ತದೆ. ಅಂದರೆ ಇಷ್ಟೊಂದು ಒಂದು ಮರುಳು ಸಿದ್ದೇಶ್ವರನಿಗೆ ಇವರಿಗೆ ಇದ್ದಂಥ ನಂಟೆ ಇವತ್ತು ತೈಲಾಭಿಷೇಕದ ಪ್ರಸಂಗಕ್ಕೂ ಕೂಡ ಕಾರಣ ಅಂತೇಳಿ ನಾವು ನೋಡ್ತೀವಿ. ಇಂದಿಗೂ ಕೂಡ ಪ್ರತಿ ವರ್ಷ ನಡೆಯುವಂತಹ ಉಜ್ಜಿನಿ ತೇರಿನ ಸಂದರ್ಭದಲ್ಲಿ ಒಂದು ಪ್ರತೀತಿ ಇದೆ. ಒಂದು ಜರ್ಮಲಿ ಪಾಳೆಗಾರರ ಈಗಿನ ಒಂದು ರಾಜಮನೆತನದಲ್ಲಿರುವುದು ಉಳಿದಿರ್ತಾರಲ್ಲ, ಅವರ ಮನೆಯಿಂದ ಒಂದು ತೈಲಾಭಿಷೇಕ ಹೋಗ್ತದೆ. ಅದು ನಂತರನೇ ರಥಕ್ಕೆ ಚಾಲನೆ ನೀಡುವಂಥ ಒಂದು ಪ್ರತೀತಿ ಜರ್ಮಲೆ ಪಾಳೆಗಾರರ ಒಂದು ವಿಶೇಷವನ್ನು ನಾವು ಗಮನಿಸ್ತಾ ಇದ್ದೀವಿ. ಜರ್ಮಲೆ ಪಾಳೆಗಾರರಿಗೆ ಮರಳು ಸಿದ್ದೇಶ್ವರರ ಮೇಲೆ ಅಪಾರ ಭಕ್ತಿ ಇತ್ತು ಅನ್ನೋದನ್ನು ಇದರಿಂದ ನಮಗೆ ಗೊತ್ತಾಗ್ತದೆ. ನಂತರ ಇವರ ಒಂದು ಅಧಿದೇವತೆ, ಸ್ಥಳೀಯ ಒಂದು ದೇವತೆ ಅಂತಂದರೆ ಜರ್ಮಲೆಯ ದುರ್ಗಮ್ಮ ಅಂತ ಹೇಳ್ಬಿಟ್ಟು ಆ ದುರ್ಗಮ್ಮನ ಒಂದು ದೇವಸ್ಥಾನ ಇವತ್ತು ಬೆಟ್ಟದಲ್ಲಿ ಕೂಡ ನಾವು ನೋಡ್ತೀವಿ. ಆ ಜರ್ಮಲಿ ದುರ್ಗಮ್ಮ ಮತ್ತು ನನ್ನ ಊರಿನ ಒಂದು ನರಸಿಂಹನಗಿರಿಯಲ್ಲಿರುವಂಥ ನರಸಿಂಹಸ್ವಾಮಿ ಇಬ್ಬರಿಗೂ ಕೂಡ ಒಂದು ಸಹೋದರಿಯರ ಸಂಬಂಧ. ಪ್ರತಿ ವರ್ಷ ಒಂದು ಹೋಳಿ ಹುಣ್ಣಿಮೆಗಿಂತ ಮುಂಚಿನ 2 ದಿವಸ ಮುಂಚೆ ಪ್ರತಿ ವರ್ಷ ಜರ್ಮಲಿ ದುರ್ಗಮ್ಮನ ಜಾತ್ರೆ ನಮ್ಮ ಊರಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಆ ನರಸಿಂಹಸ್ವಾಮಿಯನ್ನೇ ಮೊದಲಿಗೆ ನಮ್ಮ ನರಸಿಂಹಗಿರಿಗೆ ಅದು ಬೆಳಿಗ್ಗೆ 6 ಗಂಟೆಗೆ ಬಂದು ಅವರಿಬ್ಬರು ಸಂಧಿಸುವಂತಹ ಒಂದು ದೊಡ್ಡ ಒಂದು ಜಾತ್ರೆ ಜರ್ಮಲಿ ದುರ್ಗಮ್ಮ. ಆ ಹೋಳಿ ಹುಣ್ಣಿಮೆಗೆ ಗುಡಿ ತುಂಬುವಂಥದ್ದು ಮತ್ತು ಶ್ರಾವಣದ 3ನೇ ಸೋಮವಾರ ಒಂದು ವಿಶೇಷವಾದಂತಹ ಒಂದು ಹಬ್ಬ ಎಲ್ಲ ಅಲ್ಲಿ ನಡೀತಾ ಇದೆ ಪ್ರತಿ ವರ್ಷ. ಹೀಗೆ ಜರ್ಮಲೆ ದುರ್ಗಮ್ಮ ಮತ್ತು ನರಸಿಂಹಸ್ವಾಮಿಯ ಸಂಬಂಧ ಕೂಡ ಜರ್ಮಲೆ ಪಾಳೆಗಾರ ಕಾಲದಿಂದ ಅದು ಮುಂದುವರಿತದೆ. ಹಲವು ವಿಶೇಷಗಳಿಗೆ ಇವತ್ತು ಕೂಡ ಅಲ್ಲಿನ ಪ್ರಾಚ್ಯಾವಶೇಷಗಳು ಜರ್ಮಲಿ ಬೆಟ್ಟದ ಅಲ್ಲಿ ನೋಡಿದಾಗ ಹಳೆಯ ಊರು ಅದು ಪ್ಲೇಗಿಗೆ ತುತ್ತಾಗಿ ಎಲ್ಲ ಬಹಳ ಒಂದು ಪರಿಸರದ ಅವಶೇಷಗಳು, ಅರಮನೆ ಆಗಿರ್ಬೋದು, ಪುಷ್ಕರಣಿ ಆಗಿರಬಹುದು, ಬಹಳಷ್ಟು ರಾಜಮನೆತನದ ಅವಶೇಷಗಳು ಇವತ್ತಿಗೂ ಕೂಡ ಅವರ ಆವತ್ತಿನ ಒಂದು ವೈಭವದ ಆಡಳಿತವನ್ನು ಸಾರ್ತಾ ಇದ್ದಾವೆ. ಯಾಕಂದರೆ ಚಿತ್ರದುರ್ಗಕ್ಕೂ ಮತ್ತು ಇವರಿಗೆ ಬಹಳಷ್ಟು ಅನನ್ಯವಾದಂಥ ಒಂದು ನೆಂಟು ಇತ್ತು ಅನ್ನೋದನ್ನು, ಉದಾಹರಣೆಗೆ 5ನೇ ಮದಕರಿ ನಾಯಕನ ಹೆಂಡತಿ
ಬಂಗಾರವ್ವನಾಗತಿ ಜರ್ಮಲಿ ಪಾಳೆಗಾರನ ಮಗಳಾಗಿರ್ತಾರೆ. ಆ ದುರ್ಗಾಸ್ತಮಾನದಲ್ಲಿ ಒಂದು ಸಂದರ್ಭ ನನಗೆ ಇಲ್ಲಿ ಪ್ರಸ್ತುತಿಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮದಕರಿ ನಾಯಕನ ಹೈದರಾಲಿ ಜೊತೆಗೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಜರ್ಮಲಿ ಪಾಳೆಗಾರರು ಕಾರಣಾಂತರದಿಂದ ಅವರು ಹೈದರಾಲಿಗೆ ಸಪೋರ್ಟ್ ಮಾಡ್ತಾರೆ. ಈ ಒಂದು ದೇಶದ್ರೋಹ ಅಂತೇಳ್ಬಿಟ್ಟು ಮದಕರಿ ನಾಯಕ ಇದನ್ನು ಪರಿಗಣಿಸಿ ಅದನ್ನು ಸೆರೆ ಹಿಡಿದು ಅದನ್ನು ತಲೆಯನ್ನು ಕಡಿತಾನೆ. ಅಂಥದ್ದೊಂದು ಸಂದರ್ಭದಲ್ಲಿ ಆ ಮದಕರಿ ನಾಯಕನ ಹೆಂಡತಿ ಬಂಗಾರವ್ವನಾಗತಿಯ ಒಂದು ಏನು ಪ್ರತಿಕ್ರಿಯೆ ನಮಗಲ್ಲಿ ಬಹಳ ಗಮನ ಸೆಳೆಯುವಂಥದ್ದು. ಏನಂದರೆ ಅವಳು ಯಾವುದೇ ಒಂದು ತನ್ನ ತಂದೆಯನ್ನೇ ಗಂಡ ಕೊಂದಿದ್ದಾನಂತಂದರೆ ಒಂದು ಹೆಣ್ಣು ಸಾಮಾನ್ಯವಾಗಿ ಎಷ್ಟು ಒಂದು ಕೋಪಕ್ಕೆ ಒಳಗಾಗ್ತಾಳೆ, ದ್ವೇಷ ಸಾಧಿಸ್ತಾಳೆ ಗಂಡನ ಮೇಲೆ. ಆದರೆ ಅಲ್ಲಿ ಅವಳ ದುರ್ಗಾಸ್ತಮಾನದಲ್ಲಿ ಅದು ತಾರಾಸುರವರ ಅಭಿಪ್ರಾಯನೋ ಅಥವಾ ನಿಜವಾಗ್ಲೂ ನಡೆದಿತ್ತೋ ನನಗೆ ಅದು ಒಂಥರ ಬಹಳ ಒಂದು ಇದಕ್ಕೆ ಉಂಟು ಮಾಡಿದಂಥ ಒಂದು ವಿಷಯ ಪ್ರಸಂಗ. ಅಲ್ಲಿ ಬಹಳ ಗಂಡನಿಗೆ ಸಪೋರ್ಟ್ ಮಾಡಿ ದೇಶದ್ರೋಹಿಗೆ ತಕ್ಕಾದಂಥ ಒಂದು ಶಾಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗಂಡನನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಪ್ರಸಂಗ ಜರ್ಮಲೆ ಪಾಳೆಗಾರರ. ಇಲ್ಲಿ ಮತ್ತೆ ಕೆಲವರು ವಿದ್ವಾಂಸರ ಅಭಿಪ್ರಾಯ ನಾವು ನೋಡಿದಾಗ ಅಲ್ಲಿ ಅವರು ಹೈದರಾಲಿಗೆ ಸಪೋರ್ಟ್ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ಅದು ಕ್ಷತ್ರಿಯ ಧರ್ಮ, ಅಲ್ಲಿ ಯಾರು ಬೇಕಾದರೂ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅದು ಕೂಡ ಅವರನ್ನು ದೇಶದ್ರೋಹ ಅಂತ ಕರೆಯೋದು ಕೂಡ ತಪ್ಪು ಅಂತ ಹೇಳ್ಬಿಟ್ಟು ಕೆಲವೊಂದು ವಿದ್ವಾಂಸರನ್ನು ನಾವು ಅಭಿಪ್ರಾಯವನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ನಾವು ಜರ್ಮಲಿಯ ಸುತ್ತಮುತ್ತಲಿನ ಹಳ್ಳಿಗಳು ಬಹಳಷ್ಟು ಒಂದು ಮಲ್ಲಿಕಾರ್ಜುನ ನಾಯಕನು ಅಚ್ಯುತರಾಯನ ಸಂದರ್ಭದಲ್ಲಿ ವಿಜಯನಗರದ ಸಂದರ್ಭದಲ್ಲಿ ಪಡ್ಕೊಳ್ತಾನೆ. ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸಿದ್ದಕ್ಕಾಗಿ ಹೆಚ್ಚಿನ ಉಂಬಳಿಗಳನ್ನು ಇವರಿಗೆ ಬಿಟ್ಟುಕೊಟ್ಟು ಉತ್ತಮವಾದಂಥ ಆಡಳಿತವನ್ನು ವಿಜಯನಗರ ಒಂದು ಅಧೀನದಲ್ಲಿ ಮೆಚ್ಚುಗೆ ಪಡೆದಂಥದ್ದು. ಕಾಲಕ್ರಮೇಣ ಹೈದರಾಲಿಗೆ ಸಪೋರ್ಟ್ ಮಾಡಿದ ಅಂತೇಳ್ಬಿಟ್ಟು ಇವರು ಮದಕರಿ ನಾಯಕನ ವಿರೋಧವನ್ನು ಕಟ್ಟಿಕೊಳ್ತಾರೆ. ಜರ್ಮಲೆ ಪಾಳೆಗಾರರು ಹಿಂದೂ ಧರ್ಮದ ಪರಿಪಾಲಕರಾಗಿರ್ತಾರೆ. ಬಿಜಾಪುರ ಸುಲ್ತಾನ ಒಂದು ಧರ್ಮದ ಸುಲ್ತಾನನಾದರೂ ಇವರ ಮಧ್ಯೆ ಧರ್ಮ ಅಥವಾ ಜಾತಿ ಭೇದ ಬರದೆ ಬಹಳ ಸೋದರತ್ವ, ರಿಲಿಜಿಯಸ್ ಟಾಲರೆನ್ಸ್ ಅನ್ನೋಂಥದ್ದು ಇವರ ಮಧ್ಯೆ ಬಹಳ ಚೆನ್ನಾಗಿ ಸುಂದರವಾದಂಥ ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತಾರೆ. ಹೈದರಾಲಿ ಜೊತೆಗೆ ಕೂಡ ಇವರು ಉತ್ತಮ ಸಂಬಂಧಗಳನ್ನು ಹೊಂದಿರ್ತಾರೆ. ಮುಂದೆ ಟಿಪ್ಪು ಸುಲ್ತಾನ ಆಡಳಿತದಲ್ಲಿ ಜರ್ಮಲೆ ಪಾಳೆಗಾರರು ಅಲ್ಲಿ ಏನಾಗ್ತದೆ ಅಂತಂದರೆ ಟಿಪ್ಪು ಇವರನ್ನು ವಶಪಡಿಸಿಕೊಳ್ಳಲಿಕ್ಕೆ ನೋಡ್ತಾನೆ. ಮತಾಂತರಗೊಳಿಸಿದ ಅಂತ ಕೆಲವೊಂದು ಅಭಿಪ್ರಾಯವನ್ನು ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ಜರ್ಮಲಿ ಪಾಳೆಗಾರರು ಬಹಳ ಒಂದು ಕಟ್ಟುನಿಟ್ಟಾದಂತಹ ಧರ್ಮವನ್ನು ಅವರು ಬಿಟ್ಟು ಇಸ್ಲಾಂಗೆ ಮತಾಂತರಗೊಳ್ಳಲಾಗದೆ ಬೇಸರಗೊಂಡು ಅವರು ಸುರಪುರಕ್ಕೆ ಪಲಾಯನಗೊಂಡರು. ಅಲ್ಲಿ ಅವರು ಅದನ್ನು ಎದುರಿಸಲಾರದೆ, ಟಿಪ್ಪುವನ್ನು ಎದುರಿಸಲಾರದೆ ಆ ರೀತಿಯಾಗಿ ಅಂತ್ಯಗೊಂಡು ಹೋದರು ಅನ್ನೋದು ಬರ್ತದೆ. ಜರ್ಮಲಿ ಪಾಳೆಗಾರರ ಇತಿಹಾಸ ಒಂದು ಕಡಿಮೆಯಾದಂತಹ ಒಂದು ಸಂಶೋಧನೆಯ ಅಭಾವದಿಂದಾಗಿದ್ದಿತ್ತು. ಇತ್ತೀಚೆಗೆ ಸಂಶೋಧನೆಗಳನ್ನು ನಾವು ನೋಡೋದಾದರೆ ಡಾಕ್ಟರ್ ಅಮರೇಶ್ ಯತ್ಗಾಲರವರ ಒಂದು ಸಂಶೋಧನಾ ಕೃತಿಗಳು ಮತ್ತು ಡಾಕ್ಟರ್ ಪೂಜಾರಳ್ಳಿಯವರ ಒಂದು ಬುಡಕಟ್ಟು ಅಧ್ಯಯನದ ಮೇಲೆ ಬರೆದಂಥ ಬರಹಗಳು ಇವೆಲ್ಲದರಿಂದಾಗಿ ಸ್ವಲ್ಪ ಮಟ್ಟಿಗೆ ಅದರ ಇತಿಹಾಸ ಬೆಳಕಿಗೆ ಬಂದಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಶೋಧಕರೆಲ್ಲ ಅಲ್ಲಿ ಗಮನ ಹರಿಸ್ತಾ ಅಲ್ಲಿ ಇರುವಂತಹ ನಮಗೆ ಒಂದು ಖೇದದ ಸಂಗತಿ ಅಂದರೆ ಅಲ್ಲಿನ ಅವಶೇಷಗಳು ನಶಿಸ್ತಾ ಇದ್ದಾವೆ. ಅಲ್ಲಿನ ಅರಮನೆಯ ಕಲ್ಲುಗಳು, ಕಟ್ಟಡಗಳ ಕಲ್ಲುಗಳು ಸ್ಥಳೀಯರು ಬಳಸ್ಕೊಳ್ಳುವುದನ್ನು ತಪ್ಪಿಸಬೇಕು. ಸಂಶೋಧಕರು ಜೊತೆಗೆ ಸರ್ಕಾರಕ್ಕೆ ಕೆಲವೊಂದು ಅದನ್ನು ಸಂಶೋಧನೆ ಮಾಡಿ ಯೋಜನೆಗಳನ್ನು ರೂಪಿಸಿ ಅದನ್ನು ಪುರಾತತ್ವ ಇಲಾಖೆಯ ಜೊತೆಗೂಡಿ ರಕ್ಷಿಸುವಂಥ ಕೆಲಸವನ್ನು ಸ್ಥಳೀಯ ಪ್ರತಿನಿಧಿಗಳ ಒಂದು ಗಮನಕ್ಕೆ ತಂದು ಅದರ ಬಗ್ಗೆ ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಇತಿಹಾಸ ಒಂದು ವಿದ್ಯಾರ್ಥಿಗಳು, ಉಪನ್ಯಾಸಕರಾದಂಥ ನಾವು ಕೂಡ ಅದರ ಜೊತೆಗೆ ಕೈಗೂಡಿಸ್ತೇವೆ. ಸ್ಥಳೀಯ ಇತಿಹಾಸ ರಚಿಸಲಿಕ್ಕೆ ನನಗೂ ಬಹಳ ಆಸಕ್ತಿ ಇದೆ. ಆ ಕಾರ್ಯದಲ್ಲಿ ನಾನು ಕೂಡ ಒಂದು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.